ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಏನು ಮಾಡಿದ್ದೀವಿ ಅಂದರೆ ನಿಫ್ಟಿ ಲೈವ್ ಟ್ರೇಡ್ ಮಾಡಿದ್ದೀವಿ. ಓಕೆ, ಆ್ಯಕ್ಚುಲಿ ಅರೌಂಡ್ ಮಾರ್ಕೆಟ್ ಬಂದು ಇವತ್ತು ಎಲ್ಲಿ ಅಂದರೆ 21,350ರಲ್ಲಿ ಓಪನ್ ಆಗಿದೆ. ಹಾಗೂ ಲೋ ಬಂದು ಎಷ್ಟು ಲೋ ಮಾಡಿದೆ ಹಂಗಂದರೆ 21,306 ಲೋ ಮಾಡಿದೆ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮ ಸೀಕ್ರೆಟ್ ಆಫ್ ಎಂಟ್ರಿ ಹೇಗಿದೆ, ನಾವು ಹೇಗೆ ಪ್ರಾಫಿಟ್ ಮಾಡಿದ್ದೀವಿ, ನಾವು ಎಲ್ಲಿ ಎಂಟ್ರಿ ತೊಗೊಂಡಿದ್ದೀವಿ, ನಾವು ಎಲ್ಲಿ ತನಕ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ನಮ್ಮ ಟ್ರೇಡಿಂಗ್ನ ಲಾಜಿಕ್ ಏನಿತ್ತು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಫಸ್ಟ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ನಿನ್ನೆ ಏನಾಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ನಾವು ಮಾರ್ಕೆಟಲ್ಲಿ ನಿನ್ನೆ ಏನಾಗಿದೆ ಅಂದರೆ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಆಗಿತ್ತು ಫ್ರೆಂಡ್ಸ್ ನಿನ್ನೆ. ಹಾಗೂ ಈ ಟ್ರೆಂಡ್ ಲೈನನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾಯಿತ್ತು. ಹಾಗೂ ನಿನ್ನೆ ತುಂಬ ಸೈಡ್ ವೇಸ್ ಮಾರ್ಕೆಟ್ ಆಗಿತ್ತು ಫ್ರೆಂಡ್ಸ್. ಓಕೆ, ನಾವು ಇವತ್ತು ಜಸ್ಟ್ ಸಿಂಪಲ್ ಲಾಜಿಕ್ ಅಂಡ್ ಸಿಂಪಲ್ ಟ್ರೇಡ್ ಹೇಗೆ ಮಾಡಿದ್ದೀವಿ ಅಂದರೆ, ಈ ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟು ಓಪನ್ ಆಗಿದೆ. ಇವತ್ತು ಓಪನ್ ಆಗಿ ಆ್ಯಕ್ಚುಲಿ ಒಂದು ರೆಡ್ ಕ್ಯಾಂಡಲಲ್ಲಿ ಫಾರ್ಮೇಷನ್ ಆಗಿದೆ. ಹಾಗೂ ಇವತ್ತು ಮತ್ತೆ ಇನ್ನೇನಾಗಿದೆ ಅಂತ ನೋಡ್ಬೋದು. ನಾವು 2 ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬಂದಿದೆ ನೋಡ್ಬೋದು ಫ್ರೆಂಡ್ಸ್. ನೀವು ಆ್ಯಕ್ಚುಲಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ 2 ಫಾರ್ಮೇಷನ್ ಆಗಿದೆ. ನಮ್ಮ ಎಂಟ್ರಿ ಬಂದು ಆ್ಯಕ್ಚುಲಿ 9 ಗಂಟೆ 25 ನಿಮಿಷಕ್ಕೆ ನಮ್ಮ ಎಂಟ್ರಿ ಈ ಗ್ರೀನ್ ಕ್ಯಾಂಡಲಲ್ಲಿ ನಾವು ಎಂಟ್ರಿ ತೊಗೊಂಡಿದ್ದೀವಿ. ಇದ್ರ ಕೆಳಗಡೆ ಈ ಲೋ ಅಲ್ಲಿ ನಾವೇನು ಮಾಡಿದ್ದೀವಿ, ಸ್ಟಾಪ್ ಲಾಸ್ ಇಟ್ಟಿದ್ದೀವಿ. ನಾವು ನಮ್ಮ ಆಪ್ಷನ್ ಚೈನನ್ನು ಸಹ ನಾನು ತೋರಿಸ್ತೀನಿ. ಹಾಗೂ ಈ ಟ್ರೆಂಡ್ ಇದರ ಲಾಜಿಕ್ಕು ಸಹ ನಾನು ಹೇಳಿದ್ದೀನಿ. ಆ್ಯಕ್ಚುಲಿ ನಮಗೆ ನಿನ್ನೆ ತುಂಬ ರೇಂಜ್ ಬೌಂಡ್ ಮಾರ್ಕೆಟ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟ್ ಓಪನ್ ಆಗಿ 2 ಬುಲ್ಲಿಶ್ ಕ್ಯಾಂಡಲ್ ಅಂತ ಬಂದಿದೆ. ಹಾಗೂ ಇವತ್ತಿನ ಐಯನ್ನು ಬ್ರೇಕ್ ಮಾಡಲಿಕ್ಕೆ ಈ ಎರಡನೇ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಹೆವಿ ಬುಲ್ಲಿಶಲ್ಲಿ ಫಾರ್ಮೇಷನ್ ಆಗಿದೆ. ನಾವು ಇಲ್ಲಿ ಎಂಟ್ರಿ ತೊಗೊಂಡಿದ್ದೀವಿ. ಹಾಗೂ ನಮಗೆ ಒಂದು ರೀಟೆಸ್ಟ್ ಕ್ಯಾಂಡಲ್ ಸಹ ಬಂದಿದೆ ನೋಡ್ಬೋದು. ಇಲ್ಲಿ ರೀಟೆಸ್ಟ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಕ್ಯಾಂಡಲ್ನೇ ಸಹ ಏನಾಗಿದೆ, ಬ್ರೇಕ್ ಆಗಿದೆ. ಈ ಬ್ರೇಕಲ್ಲಿ ನಾವು ವೆಯ್ಟ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಜಸ್ಟ್ 21,000 ನೋಡ್ಬೋದು, 21,375. ಇಲ್ಲಿಗೆ ಬಂದ ತಕ್ಷಣ ನಾವು ನಮ್ಮದು SL ಪಾಯಿಂಟ್ ಬಂದು ಜಸ್ಟ್ 6 ಪಾಯಿಂಟ್ ನಮ್ಮ SL ಪಾಯಿಂಟ್ ಆಗಿತ್ತು. ಓಕೆ ಫ್ರೆಂಡ್ಸ್, ನಮ್ಮ ಟಾರ್ಗೆಟ್ ಜಸ್ಟ್ 1:3 ನಾವು ಪ್ರಾಫಿಟ್ ಬುಕ್ ಮಾಡಿದ್ವಿ. ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ಜಸ್ಟ್ 1 ಲಾಟ್ ಟ್ರೇಡ್ ಮಾಡಿದ್ದೀವಿ. ಓಕೆನಾ ಫ್ರೆಂಡ್ಸ್. ಆ್ಯಕ್ಚುಲಿ ರೂಲ್ಸ್ ಬೇಸ್ಡ್ ಹೇಗೆ ಟ್ರೇಡ್ ಮಾಡೋದು ಅಂತಕ್ಕಂಥದ್ದನ್ನು ಲೈವ್ ಮಾರ್ಕೆಟಲ್ಲಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೀವು ಸಹ ಯಾವುದಕ್ಕೂ ಭಯ ಪಡಬಾರ್ದು, ಹೆದರ್ಕೋಬಾರ್ದು. ನಿಮ್ಮ ಮೇಲೆ ನಿಮಗೆ ತುಂಬ ಕಾನ್ಫಿಡೆಂಟ್ ಇಟ್ಕೋಬೇಕು. ಸ್ಟ್ರಾಟಜಿ ಮೇಲೆ ನಿಮಗೆ ತುಂಬ ನಂಬಿಕೆ ಇರಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನಾವು ಲೈವಲ್ಲಿ ಹೇಗೆ ಟ್ರೇಡ್ ಮಾಡ್ತೀವಿ ಅಂದರೆ ತುಂಬ ನಾವು ಸಾಂಗ್ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ಟ್ರೇಡ್ ಮಾಡುವಂಥದ್ದು. ನೋಡಿ, ನಮ್ಮ ಪ್ರಾಫಿಟನ್ನು ಇಲ್ಲಿ ಬುಕ್ ಮಾಡಿದ್ದೀವಿ. ಅರೌಂಡ್ ಈ ಪ್ಲೇಸಲ್ಲಿ 21,375 ಇಲ್ಲಿ ನಾವು ಬುಕ್ ಮಾಡಿದ್ದೀವಿ ನಮ್ಮ ಪ್ರಾಫಿಟನ್ನು. ಆ್ಯಕ್ಚುಲಿ ನಾನು ಹೇಳಿದೆ ಫಸ್ಟ್ ನಮ್ಮ SL ಪಾಯಿಂಟು ಎಷ್ಟಿದೆ, 6 ಪಾಯಿಂಟ್ ಇದೆ ಅಂತ ಹೇಳಿದ್ದೀನಿ. ನಮ್ಮ ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ 1:3 ಅಂತ ಎಕ್ಸ್ಪೆಕ್ಟ್ ಮಾಡಿ. 1:3 ಅಂದರೆ ನಾವು ಎಷ್ಟು ಪ್ರಾಫಿಟ್ ಮಾಡಿದ್ದೀವಿ ಅಂತ, ಎಷ್ಟು ಪಾಯಿಂಟ್ಸ್ ಪ್ರಾಫಿಟ್ ಮಾಡಿದ್ದೀವಿ ಅಂತ ನಾನು ಹೇಳ್ಬೋದು. ನಿಮಗೆ ಗೊತ್ತಿದೆ, 6 ಪಾಯಿಂಟ್ ಇಂಟು 3 ಅಂದರೆ ಇವತ್ತು ಬಂದು 18 ಪಾಯಿಂಟನ್ನು ನಾವು ಯಾವುದರಲ್ಲಿ, ಫಿನ್ ನಿಫ್ಟಿಲಿ ನಾವು ಬುಕ್ ಮಾಡಿದ್ದೀವಿ. ಓಕೆ, ನಾನು ತುಂಬ ಟೈಮ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ಓಕೆ, ಈಗ ನಾವು ಆಪ್ಷನ್ ಚೈನ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಓಕೆ, ಇಲ್ಲಿ ನೀವು ನೋಡ್ಬೋದು ಇವತ್ತು ಫಿನ್ ನಿಫ್ಟಿ ನಾನು January 2 ನಾನು ಎಕ್ಸ್ಪೈರಿ ತೊಗೊಂಡಿರೋದು. ಇಲ್ಲಿ ನಾನು ಕಾಲ್ ಸೈಡ್ ಎಂಟ್ರಿಯನ್ನು ನಾನು ಮಾಡಿದ್ದೇನೆ. ಕಾಲ್ ಸೈಡ್ 21,300 ಕಾಲ್ ಸೈಡ್ ನಾನು ಎಂಟ್ರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಸ್ಟ್ರೈಕ್ ಪ್ರೈಸನ್ನು ನಾನು ತೊಗೊಂಡಿದ್ದೀನಿ 21,300 ನೋಡ್ಬೋದು. ಈಗಲೂ ಸಹ ಮಾರ್ಕೆಟ್ ರನ್ನಿಂಗ್ ಆಗ್ತಾಯಿದೆ. ಫಿನ್ ನಿಫ್ಟಿ 228, 229 ರನ್ ಆಗ್ತಿದೆ. ಓಕೆ, ವಾಟೆವರ್ ಏನೇ ಆಗಿರಲಿ ಅದು ಇಲ್ಲೂ ಲಾಜಿಕನ್ನು ನಾನು ಹೇಳ್ತೇನೆ. ಓಕೆ,
ಮಾರ್ಕೆಟ್ ಬಂದು ಇವಾಗ ಫಸ್ಟ್ ಕ್ಯಾಂಡಲ್ ಅಂದರೆ ಈಗ ಫ್ರೆಂಡ್ಸ್ ನೀವು ನೋಡ್ಬೋದು 9 ಗಂಟೆ 25 ನಿಮಿಷ ಆಗಿದೆ. 9 ಗಂಟೆ 15 ನಿಮಿಷ ಇದು ಫಸ್ಟ್ ಕ್ಯಾಂಡಲ್ ನಮಗೆ ಫಾರ್ಮೇಷನ್ ಆಗಿದೆ. ಹಾಗೂ ನಮಗೆ ಸೆಕೆಂಡ್ ಕ್ಯಾಂಡಲ್ ಏನಾಗಿದೆ ನೀವು ನೋಡ್ಬೋದು. ಸೆಕೆಂಡ್ ಕ್ಯಾಂಡಲ್ ಏನಾಗಿದೆ ನಮಗೆ, ಯಾವ ಕ್ಯಾಂಡಲ್ ಅದು? ಹ್ಯಾಮರ್ ಕ್ಯಾಂಡಲ್ ಬಂದಿದೆ ಅಂದರೆ ಏನರ್ಥ? ಬೈಯಿಂಗ್ ಪ್ರೆಷರ್ ಇದೆ ಅಂತ. ಓಕೆ, ಬೈಯಿಂಗ್ ಪ್ರೆಷರ್ ಬಂದಿದೆ. ಆ್ಯಕ್ಚುಲಿ ನಾನು ಹೇಳಿದೆ ನಮ್ಮ ಎಂಟ್ರಿ 9:25 ಅಂತ. 9:25 ಅಂದರೆ ಇದೇ ಕ್ಯಾಂಡಲ್ ಹ್ಯಾಮರ್ ಬಂದಿದ್ದು ನಮಗೆ ತುಂಬ ಸಪೋರ್ಟ್, ತುಂಬ ಸ್ಟ್ರಾಂಗ್ ಇದೆ ಕ್ಯಾಂಡಲ್. ಇದು ತುಂಬ ಸ್ಟ್ರಾಂಗ್ ಇರೋದ್ರಿಂದ ನಾವೇನು ಮಾಡಿದ್ದೀವಿ, 206ರಲ್ಲಿ ನಾವು ಎಂಟ್ರಿ ತೊಗೊಂಡಿದ್ದೀವಿ. ಇಲ್ಲಿ ಫ್ರೆಂಡ್ಸ್ 206ರಲ್ಲಿ ನಾವು ಎಂಟ್ರಿ ತೊಗೊಂಡಿದ್ದೀವಿ. ನಮ್ಮ ಸ್ಟಾಪ್ ಲಾಸನ್ನು ಜಸ್ಟ್ 200, ನಮ್ಮ ಎಂಟ್ರಿ ಪಾಯಿಂಟ್ ಬಂದು 206, ನಮ್ಮ ಎಸ್ ಎಲ್ ಪಾಯಿಂಟ್ ಬಂದು ಜಸ್ಟ್ 6 ಪಾಯಿಂಟ್, ಅಂದರೆ 200ಗೆ ನಾವೇನು ಮಾಡಿದ್ದೀವಿ, ಎಸ್ ಎಲ್ ಪಾಯಿಂಟನ್ನು ಇವತ್ತು ಇಟ್ಟಿದ್ದೀವಿ. ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ಡೇ ಐ ನಮ್ಮ ಇವತ್ತಿನ ಟಾರ್ಗೆಟ್ ಆಗಿರುತ್ತೆ. ಹಾಗಂದರೆ ಜಸ್ಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, 1:3 ಕ್ಯಾಪ್ಚರ್ ಮಾಡಿದ್ದೀವಿ. 1:3 ಕ್ಯಾಪ್ಚರ್ ಮಾಡಿದರೆ 6 ಪಾಯಿಂಟ್ ಎಸ್ ಎಲ್ ಇತ್ತು. 1:3 ಅಂದರೆ 18 ಪಾಯಿಂಟ್ ಪ್ರಾಫಿಟ್ ಮಾಡಿದ್ದೀವಿ. 18 ಪಾಯಿಂಟ್ ಪ್ರಾಫಿಟ್ ಮಾಡಿದ್ದೀವಿ. ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ತೋರಿಸ್ತೀನಿ. 18 ಪಾಯಿಂಟ್ ಪ್ರಾಫಿಟ್ ಮಾಡಿದ್ದೀವಿ. ಓಕೆ, ಆ್ಯಕ್ಚುಲಿ ನಾವು ಇಲ್ಲಿ ನೋಡ್ಬೋದು 206ಕ್ಕೆ ಎಂಟ್ರಿ ತೊಗೊಂಡಿದ್ದೀವಿ. ಡೇ ಐ ಬಂದು ಇದು ನಮ್ಮ ಫಸ್ಟ್ ಟಾರ್ಗೆಟೇ ಇದು. ಓಕೆ, ಡೇ ಐ ಎಷ್ಟು ಬಂದಿದೆ? 225 ನೋಡ್ಬೋದು ಫ್ರೆಂಡ್ಸ್. 225 ಸಾರಿ ಫ್ರೆಂಡ್ಸ್. ಓಕೆ, 225 ನೀವಿಲ್ಲಿ ನೋಡ್ಬೋದು. 225 ನಾವು 225ಗೆ ನಾವು ಮಾರ್ಕೆಟಿಂದ ಎಕ್ಸಿಟ್ ಆಗಿದ್ದೀವಿ. ಜಾಸ್ತಿ ಪ್ರಾಫಿಟ್ ಆ್ಯಕ್ಚುಲಿ ಐ ಬಂದು ನೋಡ್ಬೋದು 244, 245 ಐ ಮಾಡಿದೆ. 244 ಐ ಮಾಡಿದೆ. ನಮಗೆ ಅಷ್ಟೊಂದು ಪ್ರಾಫಿಟ್ ಏನು ಬೇಡ, ನಾವು ನಮ್ಮ ರಿಸ್ಕು ರಿವಾರ್ಡ್ ಮೇಲೆ ನಾವು ಟ್ರೇಡ್ ಮಾಡುವಂಥದ್ದು. ನಮ್ಮ ಎಂಟ್ರಿ ಪಾಯಿಂಟ್ ನೋಡ್ಬೋದು ನೀವು, 206ಕ್ಕೆ ನಮ್ಮ ಎಂಟ್ರಿ ಪಾಯಿಂಟ್ ಇದೆ, 200ಕ್ಕೆ ಎಸ್ ಎಲ್ ಪಾಯಿಂಟ್ ಇದೆ. ನಮ್ಮ ಟಾರ್ಗೆಟ್ ಡೇ ಐ ಆಗಿರುತ್ತೆ. ಡೇ ಐ ತನಕ ನಮಗೆ ಎಷ್ಟು ಪಾಯಿಂಟ್ಗೆ ಎಕ್ಸಿಟ್ ಆಗಿದ್ದೀವಿ ಅಂದರೆ 225ಗೆ ಎಕ್ಸಿಟ್ ಆಗಿದ್ದೀವಿ ಅಂದರೆ ನಮಗೆ ನಿಯರ್ 18 ಪಾಯಿಂಟ್ ಸಿಕ್ಕಿದೆ. ಓಕೆ ಫ್ರೆಂಡ್ಸ್. ಓಕೆ, ಇವಾಗ ನಾನು ಏನು ತೋರಿಸಿದ್ದೀನಿ, ಆ್ಯಕ್ಚುಲಿ ಇಂಡೆಕ್ಸ್ ಚಾರ್ಟಲ್ಲಿ ನಾವು ಹೇಗೆ ಟ್ರೇಡ್ ಮಾಡಿದ್ದೀವಿ, ನಮ್ಮ ಲಾಜಿಕ್ ಏನು, ಎಲ್ಲಿ ತನಕ ಟಾರ್ಗೆಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ. ಹಾಗೂ ಪ್ರೀಮಿಯಮ್ ಚಾರ್ಟಲ್ಲಿ 21,300 ಕಾಲ್ ಆಪ್ಷನ್ ತೊಗೊಂಡಿದ್ದೀವಿ. ಕಾಲ್ ಆಪ್ಷನ್ ತೊಗೊಂಡು ನಾವು ನಮ್ಮ ಎಂಟ್ರಿ, ನಮ್ಮ ಎಕ್ಸಿಟ್ ಎಲ್ಲಿ ಇಟ್ಕೊಂಡಿದ್ವು, ನಮ್ಮ ಪ್ರಾಫಿಟ್ ಎಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡಿದ್ವು, ಅದಕ್ಕಿಂತ ಹೆಚ್ಚಿಗೆ ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ ನಾವು. ಆ್ಯಕ್ಚುಲಿ ಒಂದೊಂದು ರ್ಯಾಲಿ ಬಂದರೆ ರ್ಯಾಲಿನೂ ಸಹ ಕ್ಯಾಚ್ ಮಾಡ್ತೀವಿ. ಕಳೆದ ವೀಕ್ ಏನು ಮಾಡಿದ್ವಿ, ಜಸ್ಟ್ 2 ಲಾಟಲ್ಲಿ 83 ಪಾಯಿಂಟ್ ನಿಫ್ಟಿಲಿ ರ್ಯಾಲಿ ಕ್ಯಾಚ್ ಮಾಡಿದ್ದೀವಿ. 83 ಪಾಯಿಂಟ್ ಅಂದರೆ ಇಂಟು 100 ಕ್ವಾಂಟಿಟಿ ಅಂದರೆ 8,300. ಜಸ್ಟ್ ಒಂದೇ ಲಾಟ್, ಒಂದೇ ಟ್ರೇಡ್ಗೆ, ಸಿಂಗಲ್ ಟ್ರೇಡ್ಗೆ 2 ಲಾಟಲ್ಲಿ. ಓಕೆ, ನೀವು ಇದನ್ನು ಸಹ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಎನಿ ಮಾರ್ಕೆಟ್ ಲೈವ್ ಅಪ್ಡೇಟ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ, ಸಪೋರ್ಟ್ ಆಗಿ, ನನ್ನಿಂದ ಏನೆಲ್ಲ ಹೆಚ್ಚಾಗಿ ಮಾರ್ಕೆಟ್ ಬಗ್ಗೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಎಲ್ಲನೂ ಸಹ ನಾನು ನಿಮಗೆ ಫ್ರೀಯಾಗಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಏನು ಪ್ರಾಫಿಟ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ನೋಡ್ಬೋದು ನೀವು. ಓಕೆ, ಇಲ್ಲಿ ನೋಡ್ಬೋದು ನೀವು, ಫಿನ್ ನಿಫ್ಟಿ ಜಾನ್ 2 ಅಂತ ಹೇಳಿದ್ದೆ, 21,300 ಸಿ ಆಪ್ಷನ್ ನಾನು ತೊಗೊಂಡಿರೋದು. ಓಕೆ, ನನ್ನ ಈಗ ಬೈ ಮತ್ತು ಸೆಲ್ ಎಲ್ಲೆಲ್ಲಿ ಮಾಡಿದ್ದೀನಿ ಅಂತ ಹೇಳ್ಬೋದು. ನೋಡಿರಿ, ಬಿ ಅಂತಿದೆ. ಬಿ ಅಂದರೆ ಎಂತ ಇದೆ ಅಂದರೆ, ಬಿ ಅಂದರೆ ಬೈ ಪ್ರೈಸ್ ಎಷ್ಟಕ್ಕೆ ಬೈ ಮಾಡಿದ್ದೀನಿ ನಾನು? 206ಕ್ಕೆ ಬೈ ಮಾಡಿದ್ದೀನಿ. ಇಲ್ಲ, ಎಸ್ ಇಂತಿದೆ. ಎಸ್ ಅಂದರೆ ನಿಮಗೆ ಗೊತ್ತುಂಟು ಏನಿದೆ, 225ಕ್ಕೆ ನಾವು ಸೆಲ್ ಮಾಡಿದ್ದೀವಿ ಅಂತ. ಓಕೆ, ಈಗ ನೀವು ಲೈವ್ ಮಾರ್ಕೆಟಲ್ಲಿ ನೋಡ್ಬೋದು. 220ಲಿ ನಮಗೆ ರನ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಎಷ್ಟು ಪಾಯಿಂಟ್ಗೆ ಬುಕ್ ಮಾಡಿದ್ದೀವಿ ಅಂದರೆ ಅರೌಂಡು 18 ಪಾಯಿಂಟನ್ನು
18 ಪಾಯಿಂಟನ್ನು ನಾವು ಬುಕ್ ಮಾಡಿದ್ದೀವಿ. ಹಾಗಾದರೆ ನಮಗೆ ಜಸ್ಟ್ ಒಂದು ಲಾಟಲ್ಲಿ ನಾವು ಟ್ರೇಡ್ ಮಾಡಿರುವಂಥದ್ದು ಇವತ್ತು ಟೋಟಲ್ ಗೈನ್ ನೋಡ್ಬೋದು ನೀವು ₹770 ಆಗಿದೆ. ಹಾಗಾದರೆ 8% ರಿಟರ್ನ್ ಜಸ್ಟ್ ಸಿಂಗಲ್ ಟ್ರೇಡಲ್ಲಿ ಬಂದಿದೆ ನಮಗೆ. ಜಸ್ಟ್ ಇದನ್ನು ನಾನು ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾಡಿರೋದು. ಆ್ಯಕ್ಚುಲಿ ನಾವು ಒಂದು ದಿನದಲ್ಲಿ ನಾವು ಎಷ್ಟು ಟ್ರೇಡ್ ಮಾಡ್ತೀವಿ ಅಂದರೆ, ಜಸ್ಟ್ ನಾನು ನಿಮಗೆ ಎಜುಕೇಷನಲ್ ಪರ್ಪಸ್ಗೆ ನಾನು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟಲ್ಲಿ ಮಾಡಿರೋದು. ನಮ್ಮ ಹತ್ರ ತುಂಬ ಡಿಮ್ಯಾಟ್ ಅಕೌಂಟ್ ಎಲ್ಲ ಇದೆ. ನಾವು ಅಫಿಷಿಯಲಾಗಿ ನಮ್ಮ ಪರ್ಸ್ನಲ್ ಅಕೌಂಟ್ಸಲ್ಲೆಲ್ಲ ಎಕ್ಸ್ಟ್ರಾ ಅಂದರೆ ತುಂಬ ಕ್ವಾಂಟಿಟಿಯಲ್ಲಿ ನಾವು ಟ್ರೇಡ್ ಮಾಡ್ತೀವಿ. ಬಟ್ ನಾನು ನಿಮಗೆಲ್ಲ ಏನು ಮಾಡಬೇಕಂದ್ರೆ ಲೈವಲ್ಲಿ ಹೇಗೆ ಪ್ರಾಫಿಟ್ ಮಾಡೋದು, ಜಸ್ಟ್ ಪ್ಯಾನಿಕ್ ಆಗದೆ ಹೇಗೆ ಟ್ರೇಡ್ ಮಾಡುವಂಥದ್ದು, ಎಲ್ಲಿ ಅನಾಲಿಸಿಸ್ ಮಾಡುವಂಥದ್ದು, ಪ್ರೀಮಿಯಮ್ ಚಾರ್ಟಲ್ಲಿ ಎಲ್ಲಿ ಬೈ ಮಾಡುವಂಥದ್ದು, ನಾವು ಸಿಂಪಲಾಗಿ ಸ್ಕ್ಯಾಲ್ಪಿಂಗ್ ಮಾಡೋದು ಹೇಗೆ, ಸಿಂಪಲ್ ಒಂದು 18 ಪಾಯಿಂಟನ್ನು ಬುಕ್ ಮಾಡಿ ಎಕ್ಸಿಟ್ ಆಗೋದು ಹೆಂಗೆ. ಆ್ಯಕ್ಚುಲಿ ಇಲ್ಲಿ ತನಕ ಅಂದರೆ ತುಂಬ ಜನ ಏನು ಮಾಡಿರ್ತಾರೆ, ಒಂದು 5 ಟ್ರೇಡ್ 10 ಟ್ರೇಡ್ ಎಲ್ಲ ಮಾಡಿರ್ತಾರೆ. ಬ್ರೋಕರೇಜ್ ಎಷ್ಟು ಹೋಗ್ತದೆ ಗೊತ್ತುಂಟು ಅವ್ರಿಗೆ? ಒಂದು ಟ್ರೇಡ್. ಆ್ಯಕ್ಚುಲಿ ನೀವು ಟೈಮನ್ನು ಸಹ ನೋಡ್ಬೋದು ಇಲ್ಲಿ. ಟೈಮನ್ನು ಸಹ ನೋಡ್ಬೋದು. 10 ಗಂಟೆ 11 ನಿಮಿಷ ಆಗಿದೆ. ನಾವು ಮಾಡಿರೋದು ಒಂದೇ ಟ್ರೇಡು, ಕನ್ಫರ್ಮೇಷನ್ ಟ್ರೇಡ್ ಅಂತ ನಾವು ಮಾಡೋದು ಅಷ್ಟೇ ಫ್ರೆಂಡ್ಸ್. ಓಕೆ, ನೀವು ಸಹ ಇದೇ ಥರ ಕಲೀರಿ, ಇದೇ ಥರ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡಿ. ಅತಿ ಹೆಚ್ಚು ಓವರ್ ಟ್ರೇಡಿಂಗ್ ಅಂತಕ್ಕಂಥದ್ದನ್ನು ಮಾಡಬೇಡಿ. ತುಂಬ ಅದು ಓವರ್ ಟ್ರೇಡ್ ಮಾಡಿದರೆ ಗ್ಯಾಂಬ್ಲಿಂಗ್ ಆಗ್ತದೆ. ಆಪ್ಷನ್ ಟ್ರೇಡಿಂಗ್ ಅಂತಕ್ಕಂಥದ್ದು ಒಂದು ಹೇಗೆ ಅಂದರೆ ಒಂದು ಬೆಂಕಿ ಬಿರುಗಾಳಿ ಜೊತೆಗೆ ಆಟ ಆಡ್ದಂಗೆ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಟ್ರೇಡ್ ಬೇಕು, ಡೈಲಿ ಜಸ್ಟ್ 1 or 2 ಟ್ರೇಡ್ ಮಾಡಬೇಕು. 1 or 2 ಟ್ರೇಡು ಸಹ ಪಾಸ್ ಆಗಬೇಕು. ನಮಗೆ ನಮ್ಮ ಅನಾಲಿಸಿಸ್ ಅಂತಕ್ಕಂಥದ್ದು ಅಷ್ಟು ಅಕ್ಯುರೇಸಿಯಾಗಿರಬೇಕು ಅಂತ 90% ಅಕ್ಯುರೇಸಿ ಇರಬೇಕು ನಮಗೆ. ದಿನದಲ್ಲಿ 1ರಿಂದ 2 ಟ್ರೇಡ್ ಮಾಡಬೇಕು ನೀವು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಹೇಳ್ತೀನಿ, ಇದು 18 ಪಾಯಿಂಟನ್ನು ನಾನು ಬುಕ್ ಮಾಡಿ ತೋರಿಸಿದ್ದೀನಿ ಲೈವಲ್ಲಿ. ಆ್ಯಕ್ಚುಲಿ ನೀವು ನೋಡ್ಬೋದು, ನನ್ನ ಎಂಟ್ರಿ ಪಾಯಿಂಟ್ 206 ಆಗಿದೆ. ನಮಗೆ ಆಪ್ಷನ್ ಚಾರ್ಟಲ್ಲೂ ನೋಡಿದ್ದೀರಾ ನಾವು ಎಲ್ಲಿ ಎಂಟ್ರಿ ತೊಗೊಂಡಿದ್ದೀವಿ, ನಮ್ಮ ಟಾರ್ಗೆಟ್ ಪಾಯಿಂಟಲ್ಲಿ ಇಟ್ಟಿದ್ದೀವಿ, ಸ್ಟಾಪ್ ಲಾಸ್ ಎಷ್ಟು ಇಟ್ಟಿದ್ದೀವಿ ಅಂತ. ಆ್ಯಕ್ಚುಲಿ ಇದನ್ನು ನಾನು ನಿಮಗೆ P&L ಅಲ್ಲೂ ಸಹ ನಾನು ಶೋ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಇದನ್ನು ನೀವು ಮುಂದೊಂದು ದಿನ ತುಂಬ ಡಿಸಿಪ್ಲಿನ್ ಟ್ರೇಡರ್ ಆದರೆ ಒಂದು 1 ಲಾಟ್ ಹಾಕೋ ಜಾಗ ನೀವು 10 ಲಾಟನ್ನು ಹಾಕೊಂಡು ಟ್ರೇಡ್ ಮಾಡಿದರೆ ₹7,000. ಆ್ಯಕ್ಚುಲಿ ಇಂಥ ಟೂ ಟ್ರೇಡ್ಸ್ ಅಂದರೆ ಟ್ರೇಡ್ಸ್ ಮಾಡಿಬಿಟ್ರೆ 14,000 to 15,000 ಆದರೆ ಆ್ಯಕ್ಚುಲಿ ನಿಮ್ಗೆ 14,000 to 15,000 ಆದರೆ ನಿಮ್ಮ ಮಂತ್ಲಿ ಸ್ಯಾಲ್ರಿ ಅಂತಕ್ಕಂಥದ್ದು ನೀವು ಕೂತಿರೋ ಜಾಗದಲ್ಲಿ ಅರ್ನ್ ಮಾಡ್ತೀರಾ. ಇದು ಎಲ್ಲ ಪಾಸಿಬಿಲಿಟಿ ಇರೋದು ಮಾರ್ಕೆಟಲ್ಲಿ ಪಾಸಿಬಿಲಿಟಿ ಇದೆ. ಆ್ಯಕ್ಚುಲಿ ಆಪ್ಷನ್ ಅಂತಕ್ಕಂಥದ್ದು ತುಂಬ ಎಲ್ಲ ಗ್ಯಾಮ್ಲಿಂಗ್ ಅಂತಾರೆ. ಇದನ್ನು ನೀವು ತುಂಬ ಏನು ಮಾಡಬೇಕಂದ್ರೆ ತುಂಬ ಜೋಪಾನವಾಗಿ ತುಂಬ ಅನಾಲಿಸಿಸ್ ಮಾಡಿ, ನಿಮ್ಮ ಪೇಷನ್ಸ್ ಆಗ್ಬೋದು, ನಿಮಗೆ ಮಾರ್ಕೆಟಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ತಾಳ್ಮೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರಬೇಕಾಗ್ತದೆ. ಓಕೆ, ನನ್ನ ಕಡೆಯಿಂದ ನಿಮಗೆ ಅಪ್ಡೇಟ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ತುಂಬ ಸಪೋರ್ಟ್ ಮಾಡಿ. ಇಂಥ ಲೈವ್ ಮಾರ್ಕೆಟ್ ಅಪ್ಡೇಟ್ ಆಗ್ಬೋದು, ಲೈವ್ ಮಾರ್ಕೆಟ್ ಪ್ರಾಫಿಟ್ ಆಗ್ಬೋದು, ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಆಗ್ಬೋದು, ನಾನೆಲ್ಲ ಫ್ರೀಯಾಗಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ನಾನು ಟ್ರೇಡಿಂಗಲ್ಲಿ ಸಸ್ಟೈನ್ ಆಗಲಿಕ್ಕೆ. ಓಕೆ, ನಿಮಗೆ ಈ ಥರ ಆಗ್ಬೋದು, ಈ ಥರ ಆಗಬಾರ್ದು. ಅದಕ್ಕೆ ನನ್ನ ಕೈಯಿಂದ ಎಷ್ಟು ಸಪೋರ್ಟ್ ಆಗ್ತದೆ, ನನ್ನ ಕಡೆಯಿಂದ ಏನೆಲ್ಲ ಮಾಡ್ಬೋದು ಅಷ್ಟನ್ನು ನಾನು ಮಾಡೋಕ್ಕೆ, ಅಷ್ಟು ಹೆಲ್ಪ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ಆ್ಯಕ್ಚುಲಿ ನಾವು ಬ್ಯಾಂಕ್ ನಿಫ್ಟಿ ಎಲ್ಲ ನೋಡಬಹುದು, ತುಂಬ ಚೆನ್ನಾಗಿ ರನ್ ಆಗಿದೆ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ನಿಫ್ಟಿನೂ ಸಹ ನೋಡಬಹುದು. ನಿಫ್ಟಿ ಏನು ಮಾಡಿದ್ದೀವಿ ಅಂದರೆ, ಆ್ಯಕ್ಚುಲಿ ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದ್ವು ನಾವು. ಆ್ಯಕ್ಚುಲಿ ಟ್ರೆಂಡ್ ಲೈನ್ ಎಷ್ಟೇ ಅಂದರೆ 21,496 ಅಂದರೆ ಅರೌಂಡ್ 500 ನಮಗೆ ಸಪೋರ್ಟ್ ಲೈನ್ ಆಗಿದೆ. ಇದನ್ನು ನಿನ್ನೆನೇ ಸಹ ನಾವು ಡ್ರಾ ಮಾಡಿ ಇಟ್ಕೊಂಡಿದ್ವು. ಈ ಲೈನು ತುಂಬ ಸ್ಟ್ರಾಂಗ್ ಸಪೋರ್ಟ್ ಅಂದ್ಕೊಂಡು, ಈ ಕ್ಯಾಂಡಲ್ ಏನಾದ್ರೂ ಈ ದಿನ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಡೌನ್ ಸೈಡ್ ಬಂದಿದ್ರೆ ನಾವು P ಸೈಡ್ ಎಂಟ್ರಿ ಮಾಡ್ತಾಯಿದ್ವು. ಆ್ಯಕ್ಚುಲಿ 500 ಮೇಲೆ ತುಂಬ ಬುಲ್ಲಿಶ್ ಆಗಿ ಇದು ಸಹ ನಮಗೆ ಕ್ಲೋಸ್ ಕೊಟ್ಟಿದೆ ನಿಫ್ಟಿನೂ ಸಹ. ಅದಕ್ಕೆ ನಾವು ಇದಕ್ಕೆ ಕ್ಲೋಸ್ ಕೊಟ್ಟು ತುಂಬ ಸ್ಟ್ರಗಲ್ ಮಾಡಿದೆ. ಈ 3 to 4 ಕ್ಯಾಂಡಲ್ ತುಂಬ ಸ್ಟ್ರಗಲ್ ಮಾಡಿದೆ ನಮಗೆ. ಅದಕ್ಕೆ ನಾನು ಇವತ್ತು ನಿಮಗೆ ನಿಫ್ಟಿಲಿ ಟ್ರೇಡ್ ತಗೊಂಡು ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ನಾನು ಫಿನ್ ನಿಫ್ಟಿ ಮಾಡಿದ್ದೀನಿ. ಫಿನ್ ನಿಫ್ಟಿ ನೋಡ್ಬೋದು, ತುಂಬ ಚೆನ್ನಾಗಿ ರ್ಯಾಲಿ ಕೊಟ್ಟಿದೆ. ಇಂಥ ಎಲ್ಲಿ ಹಂಗಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಈ ಥರ ತುಂಬ ಇಂಡೆಕ್ಸ್ ಇರೋದರಿಂದ ಯಾವುದರಲ್ಲಿ ರ್ಯಾಲಿ ಕೊಡುತ್ತೆ ಅಂತಕ್ಕಂಥದ್ದನ್ನು ತುಂಬ ಅನಾಲಿಸಿಸ್ ಮಾಡಿ ಕಲಿತು ಟ್ರೇಡ್ ಮಾಡಿ, ಎಲ್ಲರೂ ಜೊತೆಗೆ ಕಲಿಯೋಣ, ಎಲ್ಲರೂ ಜೊತೆಗೆ ಗಳಿಸೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮ್ಮನ್ನು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಲೈಕ್ ಮಾಡಿ. ಓಕೆ, ಹಾಗೂ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋ ಮುಖಾಂತರ ನನ್ನ ಡೈಲಿ ಅಪ್ಡೇಟ್ಸನ್ನು ನಾನು ಅಲ್ಲಿ ಕೊಡ್ತಾ ಇರ್ತೀನಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀವಿ. ನಮ್ಮ ಗ್ರೂಪ್ಗೆ ಜಾಯ್ನ್ ಆಗೋ ಮುಖಾಂತರ ನೀವು ಲೈವ್ ಅಪ್ಡೇಟ್ ಆಗ್ಬೋದು. ಮಾರ್ಕೆಟ್ ಬಗ್ಗೆ ಏನೇ ಅಪ್ಡೇಟ್ ಆಗ್ಬೋದು, ನೀವು ಫ್ರೀಯಾಗಿ ಇಲ್ಲಿ ತೊಗೋಬೋದು ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೊ ಮಚ್.